Namaskara student armies. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ. ವೆಲ್ಕಮಿಂಗ್ ಯು ಆಲ್ ಬ್ಯಾಕ್ ಟು ದೀಕ್ಷಾ ವೇದಾಂತು ಚಾನೆಲ್. ಮತ್ತೆ ಐ ಆಮ್ 100% ಶ್ಯೂರ್ ದ್ಯಾಟ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಬಂದು NCERT ಬುಕ್ ಓದಬೇಕಂದ್ರೆ ಆಗೋದೇ ಇಲ್ಲ. ಓಕೆ, ಅವರು ವಿಡಿಯೋ ಲೆಕ್ಚರ್ಸ್ ನೋಡ್ತಾರೆ ಆ್ಯಂಡ್ ಈವನ್ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ತಾರೆ, ನೋಟ್ಸ್ ಎಲ್ಲ ಮಾಡ್ಕೊತಾರೆ. ಆ ನೋಟ್ಸ್ ಮಾಡೋದಕ್ಕೆ ಬೇರೆ ಬುಕ್ ಎಲ್ಲ ರೆಫರ್ ಮಾಡ್ತಾರೆ, ಬೇರೆ ರೆಫರೆನ್ಸ್ ಬುಕ್, ಬೇರೆ ಗೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ದೆನ್ NCERT ಬುಕ್ ಅಂದರೆ ಮುಟ್ಟೋದಿಲ್ಲ. ಒಂದೇ ಸಲ ಆ ಬುಕ್ ತೆಗ್ದು ಆ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ನೋಡಿದ ತಕ್ಷಣ ಅವ್ರಿಗೆ ಒಂದೇ ಸಲ ತಲೆ ಹುಚ್ಚಿಡಿದ್ಬಿಟ್ಟು ಅಯ್ಯೋ ಬೇಡಪ್ಪ ನಂಗೆ ಇಷ್ಟೊಂದು ಓದಬೇಕಾ, ಇಷ್ಟೊಂದು ಓದ್ರೆ ನೆನಪಿರತ್ತಾ ಅಂತೆಲ್ಲ ಅಂದ್ಕೊಂಡು ಏನು ಮಾಡಿಬಿಡ್ತಾರೆ, NCERT ಬುಕ್ನ ಹಂಗೆ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಈ ಥರ ನೀವು ಪ್ರಿಪೇರ್ ಮಾಡ್ತಾ ಇದ್ರೆ ದೆನ್ 100% ನಿಮ್ಮ ಪ್ರಿಪರೇಷನ್ ಬಂದು ಇಟ್ ಈಸ್ ಇನ್ಕಂಪ್ಲೀಟ್. ಸಿ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನೂ ಅಷ್ಟೇ ಇಟ್ ಇಸ್ ಇನ್ಕಂಪ್ಲೀಟ್. ಆ್ಯಂಡ್ ಇನ್ ಕೇಸ್ ನಿಮಗೆ ಇವಾಗಲಿಂದನೇ ಡ್ರೀಮ್ಸ್ಗಳಿದ್ರೆ ದ್ಯಾಟ್ ನಾನು ಬಂದು ಡಾಕ್ಟರ್ ಮಾಡಬೇಕು, ಮತ್ತು IIT ಕಾಲೇಜಸ್ನಲ್ಲಿ ಜಾಯ್ನ್ ಆಗಬೇಕು, ಈ ಥರ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳೆಲ್ಲ ಇಲ್ಲ ಸೈಂಟಿಸ್ಟ್ ಆಗಬೇಕು ಅಂತೆಲ್ಲ ಇದ್ದರೆ ನೀವು NCERT ಬುಕ್ನ ಸ್ಕಿಪ್ ಮಾಡ್ತಾ ಇದ್ರೆ ದೆನ್ 100% ಇದು ಬಂದು ನಿಮ್ಮದು ಇಟ್ ಇಸ್ ಇನ್ಕಂಪ್ಲೀಟ್ ಪ್ರಿಪ್ರೇಷನ್ ಅಂತ ನಾನು ಹೇಳ್ಬೋದು. ಸೊ ಇವತ್ತು ಬಂದು ನಾವು ಹೇಗೆ NCERT ಬುಕ್ ಓದೋದು ಅಂತ ನೋಡೋಣ. ಆ್ಯಂಡ್ ಜಸ್ಟ್ ಓದೋದಂತಲೇ ಅಲ್ಲ, ಈ NCERT ಬುಕ್ನ ಹೆಂಗೆ ಇಂಟ್ರೆಸ್ಟಿಂಗಾಗಿ ಕನ್ವರ್ಟ್ ಮಾಡೋದು, ಹೆಂಗೆ ಆ ಬೋರಿಂಗ್ ಪ್ಯಾರಾಗ್ರಾಫ್ನ ಇಂಟ್ರೆಸ್ಟಿಂಗಾಗಿ ಕನ್ವರ್ಟ್ ಮಾಡಿ ಪ್ಲಸ್ ನಾವು ಓದಿರೋದನ್ನೆಲ್ಲ ಅದು ಹೆಂಗೆ ನಮ್ಮ ಮೈಂಡಲ್ಲಿ ಇರಬೇಕು, ಹೆಂಗೆ ಇರೋ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋನಲ್ಲಿ ಬನ್ನಿ ನೋಡೋಣ. ಸೊ ನೀವು ಅನ್ಕೊಬೋದು ಏನಪ್ಪ ಈ ಮ್ಯಾಮ್ ಬಂದು ಮ್ಯಾಮ್ ಅಂತಲೇ ಅಲ್ಲ, ಎಲ್ಲರೂ ಅಷ್ಟೇ ಹೇಳ್ತಾರೆ NCERT ಬುಕ್ ಓದಿ ಅಂತ ಅಲ್ವಾ. ಸೊ ನಿಮ್ಗೆ ಬರ್ಬೋದು ಇಲ್ಲಿ ಇಷ್ಟೊಂದು ಬೇರೆ ಬುಕ್ಸ್ ಇದ್ದಾವೆ, ಆ ಬುಕ್ಸ್ನಲ್ಲೂ ಕೂಡ ಸೇಮ್ ಕಂಟೆಂಟ್ ಸಿಗ್ತಾ ಇದೆ, ಇನ್ನೂ ಚಿಕ್ಕ ಪ್ಯಾರಾಗ್ರಾಫ್ನಲ್ಲೇ ಕಂಟೆಂಟ್ ಸಿಗ್ತಾ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸಿಗ್ತಾ ಇದೆ, ಅದರಿಂದ ನಾನು ಓದ್ಬೋದಲ್ವಾ ಅಂತ ನೀವು ಅನ್ಕೊಬೋದು ಮೈಂಡಲ್ಲಿ. ಬಟ್ ಸೊ ಅದಕ್ಕೆ ಹಂಗೆ ಅನ್ಕೊಂಡು ಏನು ಮಾಡ್ತಾ ಇರ್ತಾರೆ, NCERTನ ಇಗ್ನೋರ್ ಮಾಡ್ತಾ ಇರ್ತೀರ. ಆ್ಯಂಡ್ ಪ್ಲಸ್ ಬೇರೆಯವರೆಲ್ಲ ಹೇಳ್ತಾ ಇರ್ತಾರೆ ಇಲ್ಲ ನೀನು ಹಂಗೆ NCERTನ ಸ್ಕಿಪ್ ಮಾಡೋ ಹಾಗಿಲ್ಲ, ನೀನು ಬಂದು ಅದನ್ನು ರೆಫರೆನ್ಸಾಗಿ ಯೂಸ್ ಮಾಡಲೇಬೇಕು, ಅದನ್ನು ಓದಲೇಬೇಕು ಅಂತ ಅಂತಾರೆ. ಯಾಕೆ ಅಂತ ಇರ್ಬೋದಲ್ಲ. ಸೊ ಫಸ್ಟ್ ಬಂದು ನಾವು ಇಂಪಾರ್ಟೆನ್ಸ್ ಆಫ್ NCERT ಬುಕ್ ಬಂದು ಯಾಕಷ್ಟು ಇಂಪಾರ್ಟೆಂಟ್, ಯಾಕೆ ನಾವು ಅದು ನಮ್ಮ ಪ್ರಿಪ್ರೇಷನಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು, ಯಾಕೆ ನಾವು ಅದು ಓದಬೇಕು ಅಂದರೆ ಸಿ ಪ್ಯಾರಾಗ್ರಾಫ್ ಬಂದು ದೊಡ್ಡದಾಗಿದ್ದಾವೆ ನೋ ಡೌಟ್, ಬಟ್ ಟ್ರಸ್ಟ್ ಮೀ ಇಟ್ ಈಸ್ ಮೀನಿಂಗ್ಫುಲ್. ಅಲ್ಲಿ ಸುಮ್ಮನೆ ಏನೇನೋ ಹಾಕಿಲ್ಲ, ಓಕೆನಾ. ಸೊ ಎಲ್ಲ ಬಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ, ಲೈಕ್ ಟಾಪಿಕ್ನ ಬಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ಅದು ಓದಿದ ತಕ್ಷಣ ನಿಮಗೆ ನೋಡೋದಕ್ಕೆ ದೊಡ್ಡದು ಅನಿಸ್ಬೋದು, ಬಟ್ ಒಂದ್ಸಲಿ ಅದನ್ನು 1-2 ಪೇಜ್ ಓದಿ ನೋಡಿ ನಿಮಗೆ ಎಷ್ಟು ಖುಷಿ ಅನಿಸುತ್ತೆ. ಓದಿದ ತಕ್ಷಣ ನಿಮಗೆ ಟಾಪಿಕ್ ಅರ್ಥ ಆಗುತ್ತೆ, ಅಷ್ಟು ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿದೆ. ಫಸ್ಟ್ ಪಾಯಿಂಟ್ ಏನಂದರೆ ದೊಡ್ಡದಾಗಿದ್ರು ಅದು ಸಿಂಪಲ್ ಆಗಿದೆ, ಓಕೆ. ಆ್ಯಂಡ್ ಇನ್ನೊಂದೇನೆಂದರೆ ನೀವು ಬಂದು ಮುಂದೆ ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಬೋದು, ಓಕೆ, ಇಲ್ಲಾಂದರೆ ಸೈಂಟಿಸ್ಟ್ ಆಗಬೇಕು ಅಂತ ಇರ್ಬೋದು. ಸೈನ್ಸ್ ಅಂತಲೇ ಎಲ್ಲ ಸಬ್ಜೆಕ್ಟೂ ಅಷ್ಟೇ. ಆ್ಯಂಡ್ ಇದು ಬಂದು ಹೇಳ್ತಾ ಇದ್ದೀನಲ್ಲ ಇಂಪಾರ್ಟೆನ್ಸ್ ಆಫ್ NCERT ಟೆಕ್ಸ್ಟ್ ಬುಕ್, ನಾನು ಜಸ್ಟ್ ಸೈನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾತ್ರ ಹೇಳ್ತಾ ಇಲ್ಲ. ಈವನ್ ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಆಮೇಲೆ ಯಾವುದೋ ನಿಮ್ಮ ಲ್ಯಾಂಗ್ವೇಜಸ್ ಕೂಡ ಇರ್ಬೋದು, ಹೇಗೆ ಓದಬೇಕು ಅಂತ ಇವತ್ತಿನ ಇದ್ರಲ್ಲಿ ನೋಡೋಣ. ಮ್ಯಾಥಮೆಟಿಕ್ಸ್ ಬಂದು ಅದು ಬೇರೆ ಸಿನಾರಿಯೋ, ನಾನು ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಮ್ಯಾಥಮೆಟಿಕ್ಸ್ ಬಿಟ್ಟು ಬೇರೆ ಎಲ್ಲ NCERT ಬುಕ್ಸ್ನ ಹೆಂಗೆ ಓದಬೇಕು, ಯಾಕೆ ಓದಬೇಕು ಅಂತ ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡೋಣ, ಓಕೆ. ಸೊ ಇಂಪಾರ್ಟೆನ್ಸ್ನಲ್ಲಿ ಫಸ್ಟ್ ಬಂದು ಏನಂದರೆ ಸಿಂಪಲ್ ಲ್ಯಾಂಗ್ವೇಜಸ್ನಲ್ಲಿ ಇದ್ದಾವೆ, ಓಕೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಫೌಂಡೇಶನ್ ಬಂದು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ನೀವು NCERT ಓದಲೇಬೇಕು, ಆಯಿತಾ. ಸುಮ್ಮನೆ ನೀವು ಬೇರೆ ಗೈಡ್ಗಳೆಲ್ಲ ಓದಿದ್ರೆ ಸಾಕಾಗಲ್ಲ. ಅದು ಇವಾಗ ಬೇಕಾದ್ರೆ ಬೋರ್ಡ್ ಎಕ್ಸಾಮ್ನ ಬೇಕಾದ್ರೆ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ನೀವು ಮುಂದೆ ಹೋಗ್ತಾ ಈವನ್ ನೀವು 11th ಸ್ಟ್ಯಾಂಡರ್ಡ್ಗೆ ಹೋದಾಗ 12th ಹೋದಾಗ ಆ ಬೇಸಿಕ್ ಕಾನ್ಸೆಪ್ಟ್ ಬಂದು ಇಲ್ಲಿ ನಿಮಗೆ 9th and 10th ಇದೆ. ಇವಾಗ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸೊ ಇವಾಗಲೇ ನೀವು ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಬೇಕು, NCERT ಬುಕ್ನಲ್ಲಿ ಕಂಪ್ಲೀಟಾಗಿ ಓದಬೇಕು, ಓಕೆ. ಸೊ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಬಂದು ಈವನ್ ಸೊ ದಟ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ನೆಲ್ಲ ಚೆನ್ನಾಗಿ ನಿಮ್ಗೆ ಆ ಪ್ರಿಪ್ರೇಷನಲ್ಲಿ ನಿಮ್ಗೆ ಈಸಿ ಅನ್ಸುತ್ತೆ. ಸೊ ಇಲ್ಲಿ ಏನು ಓದಿದೆ ಹಾಗೆ ಡೈರೆಕ್ಟಾಗಿ ಹೋದರೆ ನಿಮಗೆ ಅಲ್ಲಿ ಕಷ್ಟ ಆಗ್ಬೋದು, ಓಕೆನಾ. ಸೊ ಫೌಂಡೇಶನ್ ಸ್ಟ್ರಾಂಗ್ ಇಟ್ಕೊಳ್ಳೋದಕ್ಕೆ ಮತ್ತು ಇನ್ನೊಂದು ಸಿಂಪಲಾಗಿ ಇದೆ ಮೀನಿಂಗ್ಲೆಸ್ ಏನಲ್ಲ. ಆ್ಯಂಡ್ ಆಮೇಲೆ ನೀವು ಬಂದು ಆನ್ಸರ್ನ ಫ್ರೇಮ್ ಮಾಡೋದಕ್ಕೂ ಕೂಡ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೀಡ್ NCERT ಟೆಕ್ಸ್ಟ್ ಬುಕ್ ಆಲ್ಸೋ. ಇಟ್ ಇಸ್ ಟು ಸ್ಟಡಿ ದಿಸ್ NCERT ಟೆಕ್ಸ್ಟ್ ಬುಕ್, ಓಕೆ. ಸೊ ಇವಾಗ ಇದನ್ನು ಹೆಂಗೆ ಇಂಟ್ರೆಸ್ಟಿಂಗಾಗಿ ಮಾಡೋದು, ಸೊ ಹೆಂಗೆ ಓದಿರೋದೆಲ್ಲ ನೆನ್ಪಿಟ್ಕೊಳ್ಳೋದು ಅಂತ ನೋಡೋಣ. ಸೊ ನಿಮಗೆ ಫಸ್ಟ್ ಟಿಪ್ ಏನು ಹೇಳ್ತೀನಿ ಅಂದರೆ ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ ಲೈನ್. ಅಂದರೆ ಇವಾಗ ಏನು ಗೊತ್ತಾ, ಒಂದು ಚಾಪ್ಟರ್ ತೆಗಿಬೋದು ನೀವು, ಒಂದು ಬುಕ್ ಇವಾಗ ಆಲ್ರೆಡಿ ನೀವು ಕ್ಲಾಸಸ್ನಲ್ಲೆಲ್ಲ ಕೇಳಿರ್ತೀರ, ಲೆಕ್ಚರಲ್ಲೇ ಕೇಳಿರ್ತೀರ. ಸೊ ಇವಾಗ ಟೆಕ್ಸ್ಟ್ ಬುಕ್ನಲ್ಲಿ ಓದಬೇಕು. ಸೊ ಟೆಕ್ಸ್ಟ್ ಬುಕ್ ತೆಗ್ದಾಗ ನಿಮ್ಗೆ ಏನು ಅನ್ಸ್ಬೋದು, ಒಂದೇ ಸಲ ಅಲ್ಲಿ 10-20 ಪೇಜ್ ನೋಡಿದ ತಕ್ಷಣ ನಿಮ್ಗೆ ಒಂಥರ ಇದಾಗ್ಬೋದು, ಅಯ್ಯೋ ಎಷ್ಟೊಂದು ಪೇಜಸ್ ಓದಬೇಕಾ, ಇಷ್ಟು ಚಿಕ್ಕ ಟಾಪಿಕ್ಗೆ ಇಷ್ಟೊಂದು ಓದಬೇಕಾ ಅಂತ ಅನ್ಸ್ಬೋದು. ಸೊ ಫಸ್ಟ್ ನೀವು ಏನು ಮಾಡಿ ಅಂದರೆ
ನೀವು ಯೂಟ್ಯೂಬ್ನಲ್ಲೇ ಆಗಲಿ ಲೈಕ್ ಎಷ್ಟೊಂದು ವೀಡಿಯೋಸ್ಗಳಿರ್ತವೆ ಆ ಚಾಪ್ಟರ್ ಬಗ್ಗೆ. ಸೊ ಫಸ್ಟ್ ಆ ಚಾಪ್ಟರ್ನಲ್ಲಿ ಏನಿದೆ ಅಂತ ಮೇಲ್ ನೋಡ್ಕೊಳ್ಳಿ. ಓಕೆ, ಸೊ ನಮ್ಮ ಚಾನಲಲ್ಲೂ ಕೂಡ ನಾವು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ, ಒನ್ ಶಾರ್ಟ್ ಹಾಗೆ. ಸೊ ನೀವು ಅದನ್ನು ಕೂಡ ನೋಡ್ಬೋದು ದಟ್ ಆ ಪರ್ಟಿಕ್ಯುಲರ್ ಲೆಸನಲ್ಲಿ ಏನಿದೆ ಅಂತ. ಮೇ ಬಿ ಇನ್ 10-15 ಮಿನಿಟ್ಸ್ನ ಕವರ್ ಮಾಡೋ ಥರ ಆಗ್ತೀವಿ. ಸೊ ದಟ್ ನೀವು ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ನೀವು ಚಾಪ್ಟರ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ಆ ಚಾಪ್ಟರ್ನಲ್ಲಿ ಏನಿದೆ ಅಂತ ವಿಜುವಲ್ ಆಗಿ ನೋಡಿ. ಇಲ್ಲಾಂದರೆ ಆ್ಯನಿಮೇಟೆಡ್ ವೀಡಿಯೋಸ್ ಕೂಡ ಸಿಗುತ್ತೆ ನಿಮ್ಗೆ ಒಂದೊಂದ್ಸಲಿ, ಲೈಕ್ ಕೆಲವೊಂದು ಪ್ರಾಸೆಸ್ ಅದೆಲ್ಲ ನಿಮ್ಗೆ ಆ್ಯನಿಮೇಟೆಡ್ ಕೂಡ ಸಿಗುತ್ತೆ. ಸೊ ಅದೆಲ್ಲ ನೋಡ್ಬೋದು. ಸೊ ಅದು ನೋಡಿದಾಗ ಏನಾಗುತ್ತೆ, ನಿಮಗೆ ಒಂಥರ ಈ ಚಾಪ್ಟರ್ದು ಸ್ಟೋರಿ ಲೈನ್ ಗೊತ್ತಾಗುತ್ತೆ, ಮೇಲ್ ಗೊತ್ತಾಗುತ್ತೆ. ಓಕೆ, ಏನಿದೆ, ಏನು ಓದುತ್ತೀರಾ, ಮತ್ತು ಯಾಕೆ ಇದು ಓದುತ್ತೀರಾ, ಏನಕ್ಕೆ ಇಂಪಾರ್ಟೆಂಟ್ ಅಂತ ಫಸ್ಟ್ ಅರ್ಥ ಆಗುತ್ತೆ. ಸೊ ಅದಕ್ಕೆ ಬಂದು ನೀವು ಏನು ವಿಡಿಯೋ ಲೆಕ್ಚರ್ ನೋಡ್ಬೋದು, ಇಲ್ಲಾಂದರೆ ಈವನ್ ನಿಮ್ಮದು ಚಾಪ್ಟರ್ ಎಂಡಿಂಗ್ನಲ್ಲಿ ಸಮ್ಮರಿ ಅಂತ ಒಂದು ಪಾರ್ಟ್ ಕೊಟ್ಟಿರ್ತಾರಲ್ಲ, ಅದು ಕೂಡ ನೀವು ಒಂದ್ಸಲಿ ನೋಡ್ಕೊಬೋದು. ಸೊ ದಟ್ ನಿಮ್ಗೊಂದು ಐಡಿಯಾ ಸಿಗುತ್ತೆ ದಟ್ ಈ ಚಾಪ್ಟರ್ನಲ್ಲಿ ಏನಿದೆ, ನೀವು ಏನು ಓದುತ್ತೀರಾ ಅಂತ. ಆಲ್ರೆಡಿ ಸ್ವಲ್ಪ ಐಡಿಯಾ ನಿಮ್ಗೆ ಸಿಕ್ಕಿರುತ್ತೆ, ಕ್ಲಾಸಸ್ಗೆಲ್ಲ ಅಟೆಂಡ್ ಆಗಿರ್ತೀರಲ್ಲ, ಸೊ ಆಲ್ರೆಡಿ ಸಿಕ್ಕಿರುತ್ತೆ. ಸೊ ಇದು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಲೈಕ್ ಈ ಥರ ನೋಡ್ಕೊಬೋದು, ಟೆಕ್ಸ್ಟ್ ಬುಕ್ ಓದೋಕ್ಕಿಂತ ಮುಂಚೆ ಈ ಸ್ಟೆಪ್ ಮಾಡ್ಬೋದು. ಇಲ್ಲ ಅಂದರೆ ಲೈಕ್ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರೆ, ಚಾಪ್ಟರ್ ಕ್ಲಾಸ್ನಲ್ಲಿ ಶುರು ಮಾಡೋದಕ್ಕಿಂತ ಮುಂಚೆನೇ ಅವ್ರಿಗೆ ಮನೇಲೆ ಒಂದ್ಸಲಿ ಲೈಕ್ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ಆ ಥರ ಸ್ಟೂಡೆಂಟ್ಸ್ ಕೂಡ ಹಿಂಗೆ ಮಾಡ್ಬೋದು. ಏನು ಮಾಡ್ಬೋದು, ಫಸ್ಟ್ ಬಂದು ವಿಡಿಯೋ ಲೆಕ್ಚರ್ ತೆಗೀರಿ. ಸೊ ನಿಮಗೆ ಸ್ಟೋರಿ ಲೈನ್, ಔಟರ್ ಸ್ಟೋರಿ ಲೈನ್ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಗೋ ಥ್ರೂ ದ ಟಾಪಿಕ್ಸ್. ಸೊ ಇವಾಗ ನಿಮಗೆ ವಿಡಿಯೋ ನೋಡಿರ್ತೀರ, ಅರ್ಥ ಆಗಿರುತ್ತೆ ಏನಿದೆ ಆ ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ನೀವು ಏನು ಮಾಡಬೇಕಂದ್ರೆ, ಒಂದ್ಸಲಿ ತೆಗ್ದಿದ ತಕ್ಷಣ ಸ್ಟಾರ್ಟಿಂಗಿಂದನೇ ನೀವು ಬಂದು ಜಸ್ಟ್ ಹಂಗೆ ಮಗಪ್ ಮಾಡ್ಕೊಂಡು ಹೋಗೋದಲ್ಲ. ಏನು ಮಾಡಬೇಕಂದ್ರೆ, ನೀವು ನಾವೆಲ್ಸಲ್ಲಿ ಹೆಂಗೆ ಓದುತ್ತೀರಾ, ಜಸ್ಟ್ ಅಂದರೆ ಅರ್ಥ, ನಿಮಗೆ ನಾವೆಲ್ಸ್ ಒಂದ್ಸಲಿ ಹೋದರೆ ನಿಮ್ಗೆ ಸ್ಟೋರಿ ನೆನಪಿರುತ್ತೆ. ಯಾಕೆ, ವಿತ್ ಫುಲ್ ಇಂಟ್ರೆಸ್ಟ್ ಓದುತ್ತಾ ಇರ್ತೀರಾ. ಮತ್ತು ನಿಮಗೆ ಜಸ್ಟ್ ಅದು ಲೈಕ್ ನಿಮ್ಮ ತಲೆನಲ್ಲಿ ಇರಲ್ಲ ದಟ್ ಐ ಶುಡ್ ಸ್ಟಡಿ ಅಂತ ಇರಲ್ಲ. ಇನ್ಸ್ಟೆಡ್ ನೀವೇನು ಮಾಡ್ತೀರಾ, ಆ ಸ್ಟೋರಿನ ಎಂಜಾಯ್ ಮಾಡ್ತೀರಾ. ಯು ವಿಲ್ ಬಿ ರೀಡಿಂಗ್, ರೈಟ್? ಯು ವೋಂಟ್ ಬಿ ಸ್ಟಡಿಂಗ್, ಯು ವೋಂಟ್ ಸ್ಟಡಿ ದ ನಾವೆಲ್, ಯು ವಿಲ್ ರೀಡ್ ದ ನಾವೆಲ್ ಅಲ್ವಾ? ಸೊ ಏನಂದರೆ ನೀವೇನು ಮಾಡಬೇಕು ಅಂದರೆ, ನಾವೆಲ್ ಥರನೇ ನೀವು ಈ ಚಾಪ್ಟರ್ ಬಂದು ಒಂದು ಇಂಟ್ರೆಸ್ಟಿಂಗ್ ನಾವೆಲ್, ಈ ಟೆಕ್ಸ್ಟ್ ಬುಕ್ಕೆ ಬಂದು ಒಂದು ಇಂಟ್ರೆಸ್ಟಿಂಗ್ ನಾವೆಲ್ ಅಂತ ಓಪನ್ ಮಾಡಿ ಅದ್ರಲ್ಲಿ ಒಂದು ಚಾಪ್ಟರ್ ಓದ್ತಾ ಇದ್ದೀನಿ ಅಂದ್ಕೊಂಡು ಜಸ್ಟ್ ಯು ಗೋ ಥ್ರೂ ಈಚ್ ಲೈನ್, ಜಸ್ಟ್ ರೀಡ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನು ಓದುತ್ತಾ ಇದ್ದೀರಾ ಅಂತ. ಪ್ಲಸ್ ಯು ವುಡ್ ಹ್ಯಾವ್ ಆಲ್ರೆಡಿ ವಾಚ್ ದಟ್ ವಿಡಿಯೋ, ರೈಟ್? ದಟ್ ಪರ್ಟಿಕ್ಯುಲರ್ ವಿಡಿಯೋ ನೋಡಿರ್ತಾರಲ್ಲ ಆ ಚಾಪ್ಟರ್ ಮೇಲೆ. ಸೊ ಅದ್ರ ಜೊತೆ ಸ್ವಲ್ಪ ರಿಲೇಟ್ ಮಾಡಿ, ಇದನ್ನು ಓದುತ್ತಾ ಜಸ್ಟ್ ಯು ಗೋ ಥ್ರೂ ದೋಸ್ ಲೈನ್ಸ್ ಆ್ಯಂಡ್ ಟ್ರೈ ಟು ರಿಲೇಟ್ ದ್ಯಾಟ್ ವಿತ್ ದಟ್ ಪರ್ಟಿಕ್ಯುಲರ್ ವಿಡಿಯೋ. ಓಕೆನಾ? ಆಮೇಲೆ ನೆಕ್ಸ್ಟ್ ಏನು ಮಾಡಿ ಅಂದರೆ, ಜಸ್ಟ್ ಗೋ ಥ್ರೂ ಜಸ್ಟ್ ಲೈಕ್ ಅ ನಾವೆಲ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್, ಇವಾಗ ಈಗ ಗೋ ಥ್ರೂ ಮಾಡ್ತಾ ಇರ್ತೀರಲ್ಲ, ನಿಮ್ಗೆ ಎಲ್ಲೆಲ್ಲಿ ಬಂದು ಟಾಪಿಕ್ ಬಂದು ಲೈಕ್ ಯಾವ ಲೈನ್ಸ್ ಇಂಪಾರ್ಟೆಂಟ್ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಯು ಮೈಟ್ ಕಮ್ ಅಕ್ರಾಸ್ ದ ಡೆಫಿನಿಷನ್, ಯು ಮೈಟ್ ಕಮ್ ಅಕ್ರಾಸ್ ಸರ್ಟನ್ ಫಂಕ್ಷನ್ಸ್ ಆಫ್ ಪರ್ಟಿಕ್ಯುಲರ್ ಇದಲ್ವಾ, ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಫಂಕ್ಷನ್ಸ್ ಕೊಟ್ಟಿರ್ತಾರೆ, ಪಾಯಿಂಟ್ಸಲ್ಲಿ ಕೊಟ್ಟಿರ್ಬೋದು. ಇಲ್ಲ ಒಂದೊಂದ್ಸಲಿ ಏನು ಮಾಡ್ತಾರೆ, ಫಂಕ್ಷನ್ನ ಮೆನ್ಷನ್ ಮಾಡಿ ಅದ್ರ ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರಲ್ವಾ. ಸೊ ನೀವೇನು ಮಾಡಿ, ಆ ಪರ್ಟಿಕ್ಯುಲರ್ ಫಂಕ್ಷನ್ನ ಹೈಲೈಟ್ ಮಾಡಿ, ಫಂಕ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. ಕಂಟೆಂಟ್ನ ಮಾಡೋದು ಬೇಡ. ಇಲ್ಲಾಂದರೆ ಡೆಫಿನೇಷನ್ ಕೊಟ್ಟಿರ್ಬೋದು, ಅದನ್ನು ಹೈಲೈಟ್ ಮಾಡಿ. ಸೊ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೋ ಅದನ್ನು ಹೈಲೈಟ್ ಮಾಡ್ಕೊಂಡು ಹೋಗಿ. ಹಾಗನ್ಬಿಟ್ಟು ಎಲ್ಲನೂ ಇಂಪಾರ್ಟೆಂಟ್ ಅಲ್ಲ, ಲೈಕ್ ಎಲ್ಲನೂ ಹೈಲೈಟ್ ಮಾಡೋದು ಬೇಡ. ಎಕ್ಸ್ಪ್ಲನೇಷನ್ ಪಾರ್ಟ್ ಎಲ್ಲ ಹೈಲೈಟ್ ಮಾಡಬೇಡಿ. ಇಂಪಾರ್ಟೆಂಟ್ ಲೈಕ್ ಸೆಂಟೆನ್ಸ್ ಡೆಫಿನೇಷನ್ಸ್ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಇಲ್ಲ ಕೆಲವೊಂದು ಮೆಕ್ಯಾನಿಸಮ್ಸ್ ಇರ್ತಾವಲ್ಲ, ಮೆಕ್ಯಾನಿಸಮ್ಸ್ನಲ್ಲಿ ಏನು ಸ್ಟೆಪ್ ವೈಸ್ ಇರುತ್ತೆ. ಸೊ ದಟ್ ಫಸ್ಟ್ ಸ್ಟೆಪ್ನಲ್ಲಿ ಏನಾಗ್ತದೆ ಅಂತ ಫಸ್ಟ್ ಲೈನಲ್ಲಿ ಕೊಟ್ಬಿಟ್ಟಿರ್ತಾರೆ, ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಸೊ ಈ ಥರ ಬಂದು ವೆನ್ ಯು ಆರ್ ಗೋಯಿಂಗ್ ಥ್ರೂ ದಟ್ ಚಾಪ್ಟರ್ನು ಯು ಶುಡ್ ಹೈಲೈಟ್. ಯೂಸ್ ಹೈಲೈಟರ್. ಇಲ್ಲ ಓಕೆ, ನಮ್ಗೆ ಹೈಲೈಟರ್ ಇಷ್ಟ ಅಲ್ವಾ, ಪೆನ್ಸಿಲ್ನ ಯೂಸ್ ಮಾಡಿ. ಹೈಲೈಟರೇ ಬೇಕು ಅಂತ ಏನಲ್ಲ, ಪೆನ್ಸಿಲ್ನ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ನೀವು ಬಂದು ಹೈಲೈಟರ್ ಯೂಸ್ ಮಾಡ್ತಾರೆ, ಜಸ್ಟ್ 1 or 2 ಹೈಲೈಟರ್ಸ್ ಯೂಸ್ ಮಾಡಿ ಅಷ್ಟೇ, ನಾಟ್ ಮೋರ್ ದ್ಯಾನ್ ದಟ್. ಓಕೆ, 3 ಮ್ಯಾಕ್ಸಿಮಮ್ 3, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಯಾಕೆಂದರೆ ನೀವು ತುಂಬ ಕಲರ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಲೈಕ್ ನೀವು ಮಾರ್ಕ್ ಮಾಡ್ತಿರಲ್ಲ, ಅದು ನೆಕ್ಸ್ಟ್ ಟೈಮ್ ಬುಕ್ ಓಪನ್ ಮಾಡಿದಾಗ ನಿಮಗೆ ಅದೊಂಥರ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ನೋಡ್ಬಿಟ್ಟು ಒಂಥರ ಕ್ಲಮ್ಸಿ ಟೈಪ್ ಕ್ರಿಯೇಟ್ ಮಾಡುತ್ತಲ್ಲ, ಆ ಥರ ಕ್ರಿಯೇಟ್ ಮಾಡಿದಾಗ ನಿಮ್ಗೆ ಓದೋಕ್ಕೆ ಮನಸ್ಸು ಬರುತ್ತಾ? ಇಲ್ಲ. ಸೊ ನೀವು ನಿಮ್ಮ ಚಾಪ್ಟರ್ನ, ಆ ಬುಕ್ನ ಕೂಡ ನೀಟಾಗಿ ಇಟ್ಕೊಳ್ಳೋದು ಕಲೀರಿ. ಆ್ಯಂಡ್ ತುಂಬ ಓವರ್ ಕಲರ್ ಯೂಸ್ ಮಾಡಿಬಿಡಿ, ಮತ್ತು ಓವರ್ ರೈಟಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಸೊ ದಟ್ ನಿಮ್ಗೇನು ಬುಕ್ ತೆಗ್ದಿದ ತಕ್ಷಣ ಖುಷಿ ಅನಿಸ್ಬೇಕು, ತೆಗ್ದಿದ ತಕ್ಷಣ ತುಂಬ ಕ್ಲಮ್ಸಿ ಇದ್ದರೆ ಅಲ್ಲೇ ನಿಮ್ಗೊಂಥರ ಮೂಡ್ ಆಫ್ ಆಗೋಗ್ಬಿಡತ್ತೆ. ಸೊ ಅವಾಯ್ಡ್ ಯೂಸಿಂಗ್ ಮಲ್ಟಿಪಲ್ ಕಲರ್ಸ್. ಓಕೆ, ಆ್ಯಂಡ್ ಆಲ್ಸೋ ಓವರ್ ರೈಟ್ ಮಾಡಿಬಿಡಿ. ಮೇ ಬಿ 3, ಮ್ಯಾಕ್ಸಿಮಮ್ 3 ಕೂಡ ಬೇಡ, ಜಸ್ಟ್ 2 ಹೈಲೈಟರ್, ಇಲ್ಲ 1 ಹೈಲೈಟರ್, ಇಲ್ಲ ಪೆನ್ಸಿಲ್ ಅಂದರೆ ಬೆಸ್ಟ್ ಪೆನ್ಸಿಲ್ ಯೂಸ್ ಮಾಡಿ. ಬೇಕಾದ್ರೆ ಇಂಪಾರ್ಟೆಂಟ್ ಕೆಲವೊಂದು ಲೈಕ್ ಹೆಡ್ಡಿಂಗ್ಸ್ನೆಲ್ಲ ಹೈಲೈಟ್ ಮಾಡೋದಕ್ಕೆ ಏನು ಮಾಡ್ಬೋದು, ಪೆನ್ನಲ್ಲಿ ಮಾಡಿ, ಪೆನ್ಸಿಲ್ನಲ್ಲಿ ಇಂಪಾರ್ಟೆಂಟ್ ಸೆಂಟೆನ್ಸ್ಗಳನ್ನ ಲೈಕ್ ನೀವು ಬೇಕಾದ್ರೆ ಅಂಡರ್ಲೈನ್ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ಇಫ್ ಇಟ್ ಇಸ್ ಹೈಲೈಟರ್, ಇವಾಗ ನಾನು ಯೂಶಲಿ ಏನು ಮಾಡ್ತಿದ್ದೆ, 2 ಹೈಲೈಟರ್ ಇಟ್ಕೊತಾ ಇದ್ದೆ. ಸೊ ಒಂದು ಬಂದು ಹೆಡ್ಡಿಂಗ್ನ ಹೈಲೈಟ್ ಮಾಡೋದಕ್ಕೆ, ಇನ್ನೊಂದು ಕಲರ್ ಬಂದು ನಾರ್ಮಲ್ ಸೆಂಟೆನ್ಸ್ಗಳನ್ನ ಲೈಕ್ ಹೈಲೈಟ್ ಮಾಡೋದಕ್ಕೆ. ಓಕೆ, ಲೈಕ್ ಇಂಪಾರ್ಟೆಂಟ್ ಸೆಂಟೆನ್ಸ್ ಲೈಕ್ ಡೆಫಿನೇಷನ್ಸ್ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಇಲ್ಲಾಂದರೆ ಅದರದ್ದು ಅಪ್ಲಿಕೇಶನ್ ಇರ್ಬೋದು. ಅಪ್ಲಿಕೇಶನ್ ಅಂದರೆ ಲೈಕ್ 1 ಲೈನಲ್ಲಿ ಕೊಟ್ಟಿರ್ತಾರೆ, ಅದೆಲ್ಲ ಅಪ್ಲೈ ಆಗುತ್ತೆ ಅಂತ. ಅದಾದಮೇಲೆ ಅದ್ರ ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರಲ್ಲ, ಸೊ ಅಂಥ ಟೈಮ್ನಲ್ಲಿ ಜಸ್ಟ್ ಅದೊಂದು ಲೈನ್ನ ಮಾತ್ರ ಲೈಕ್ ಹೈಲೈಟ್ ಮಾಡೋದು, ಆ ಥರ ಮಾಡ್ತಾ ಇದ್ದೆ. ಸೊ ಇವನ್ ಯು ಕ್ಯಾನ್ ಟ್ರೈ ದ್ಯಾಟ್. ಓಕೆ, ಜಸ್ಟ್ ಯೂಸ್
1 or 2 ಹೈಲೈಟರ್ಸ್, ಇಲ್ಲಾಂದರೆ ಪೆನ್ಸಿಲ್ ಕೂಡ ನಡೆಯುತ್ತೆ. ಓವರ್ ರೈಟ್ ಮಾಡಬೇಡಿ. ಓಕೆ, ಸೊ ಇದೆಲ್ಲ ಮಾಡಿದ್ಮೇಲೆ ಏನು ಮಾಡೋದಂದರೆ ಪ್ಯಾರಾಗ್ರಾಫ್ ಇರುತ್ತೆ. ಸೊ ಫಸ್ಟ್ ಏನು ಮಾಡಿದ್ರಿ, ಫಸ್ಟ್ ಒಂದ್ಸಲಿ ಜಸ್ಟ್ ಆ ಸ್ಟೋರಿ ಲೈನ್ ಅರ್ಥ ಮಾಡ್ಕೊಂಡ್ರಿ ಆ ಪರ್ಟಿಕ್ಯುಲರ್ ಚಾಪ್ಟರ್ದು. ನೆಕ್ಸ್ಟ್ ಏನು ಮಾಡಿದ್ರಿ, ಅಲ್ಲಿ ಬಂದು ಒಂದ್ಸಲಿ ಯು ಸ್ಟಾರ್ಟೆಡ್ ಗೋಯಿಂಗ್ ಥ್ರೂ ದ ಟೆಕ್ಸ್ಟ್ ಬುಕ್. ಆ ವಿಡಿಯೋನ ಪಕ್ಕಕ್ಕಿಟ್ಟು ಟೆಕ್ಸ್ಟ್ ಬುಕ್ನ ಒಂದ್ಸಲಿ ಯು ಗೋ ಲೈಕ್ ಜಸ್ಟ್ ನಾವೆಲ್ ಹೆಂಗೆ ರೀಡ್ ಮಾಡ್ತೀರಾ ಆ ಥರ ಯು ವೆಂಟ್ ಥ್ರೂ ದ ಚಾಪ್ಟರ್. ಸೊ ಇವಾಗ ಚಾಪ್ಟರ್ ಅದು ಲೈಕ್ ವೆನ್ ಯು ಆರ್ ಗೋಯಿಂಗ್ ಥ್ರೂನು ಏನು ಮಾಡಬೇಕಂದ್ರೆ ಅಲ್ಲಿ ಮೇಲೆ ಒಂದೊಂದು ಪೇಜ್ ತೆಗ್ದಾಗ್ಲೂ ಎಂಟಿ ಸ್ಪೇಸ್ ಕಾಣತ್ತಲ್ಲ ಮೇಲೆ ಮತ್ತು ಪಕ್ಕದಲ್ಲೆಲ್ಲ. ಸೊ ಆ ಜಾಗದಲ್ಲಿ ನೀವು ಏನು ಮಾಡಬೇಕಂದ್ರೆ ಈ ಪೇಜ್ ಯು ವಿಲ್ ಬಿ ರೀಡಿಂಗ್ ಇದು ಸೈಮಲ್ಟೇನಿಯಸ್ ಆಗಿ ನಡಿಬೇಕು. ಓದ್ಬೇಕಾದ್ರೆ ಪ್ಯಾರಾಗ್ರಾಫ್ ಇರತ್ತಲ್ಲ, ಆ ಪ್ಯಾರಾಗ್ರಾಫ್ ಪಕ್ಕದಲ್ಲಿ ಏನು ಮಾಡಬೇಕು, ಸಿಂಪಲ್ ಪಾಯಿಂಟ್ಸ್ನಲ್ಲಿ ನಿಮ್ಮ ಓನ್ ಲ್ಯಾಂಗ್ವೇಜ್ನಲ್ಲಿ, ಇಲ್ಲ ನಿಮ್ಮ ಓನ್ ಇದು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇಷ್ಟನೋ, ಕನ್ನಡದಲ್ಲಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಯಾವ ಲ್ಯಾಂಗ್ವೇಜ್ನಲ್ಲಾದರೂ ಆಗಿರ್ಬೋದು, ಏನು ಮಾಡಿ ಅಂದರೆ ಸಿಂಪಲಾಗಿ ಆ ಪ್ಯಾರಾಗ್ರಾಫ್ನಲ್ಲಿ ಏನಿದೆ ಅಂತ ಪಕ್ಕದಲ್ಲಿ ಬುಲೆಟಿನ್ ಪಾಯಿಂಟ್ಸ್ ಒಂದು 2-3 ಪಾಯಿಂಟ್ಸ್ ಬರೀರಿ. ಓಕೆ, ಒಂದು ಲೈನಲ್ಲಿ ಬರೀರಿ. ಓಕೆ, ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನೀವು ಅದು ರಿವೈಸ್ ಮಾಡೋಕ್ಕೆ ತೆಗೆದಾಗ ಫಸ್ಟ್ ಬಂದು ಇಲ್ಲಿ ಪಕ್ಕದಲ್ಲಿ ಎಂಟಿ ಸ್ಪೇಸ್ನಲ್ಲಿ ಪಾಯಿಂಟ್ಸ್ ಇರುತ್ತಲ್ಲ, ಆ ಪಾಯಿಂಟ್ಸ್ನ ಫಸ್ಟ್ ನೋಡ್ಕೊಳ್ಳಿ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ನಲ್ಲಿ ಏನಿದೆ ಅಂತ. ಸೊ ಇಟ್ ಡಸಂಟ್ ಟೇಕ್ ಮಚ್ ಟೈಮ್. ಓಕೆ, ಸೊ ಫಸ್ಟ್ ಟೈಮ್ ಬಂದು ಸ್ವಲ್ಪ ಈ ಥರ ನಿಮ್ಗೆ ಯಾಕಂದರೆ ನೀವು ಸ್ಟಾರ್ಟಿಂಗ್ ಹೇಳ್ತಾರಲ್ಲ, ಅಯ್ಯೋ ದೊಡ್ಡ ಲೈಕ್ ಬುಕ್ಕಲ್ಲಿ ಎಕ್ಸ್ಪ್ಲನೇಷನ್ ತುಂಬ ಜಾಸ್ತಿ ಇದೆ, ಮೇ ಬಿ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಏನು ಅನ್ಸುತ್ತೆ, ಇಷ್ಟೊಂದು ಓದಬೇಕಾ, ಇಷ್ಟೊತ್ತಿಗೆ ಟೈಮ್ ಕೂಡ ಹಿಡಿಯುತ್ತೆ, ಮತ್ತು ಇಷ್ಟೊಂದೆಲ್ಲ ಹೆಂಗೆ ನೆನಪಿರುತ್ತಲ್ಲ ಅನ್ಸುತ್ತಲ್ಲ. ಸೊ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಿ, ಸಣ್ಣ ಸಣ್ಣ ಪಾಯಿಂಟ್ಸ್ನಲ್ಲಿ ಸೈಡಲ್ಲಿ ಬರ್ಕೊಂಡಿರಿ. ಸೊ ನೆಕ್ಸ್ಟ್ ಟೈಮ್ ರಿವಿಷನ್ಗೆ ತೆಗ್ದಾಗ ಏನಾಗುತ್ತೆ, ನೀವು ಜಸ್ಟ್ ಆ ಪಾಯಿಂಟ್ಸ್ ಮಾತ್ರ ಓದುತ್ತೀರಲ್ಲ, ಸೊ ಇಮಿಡಿಯೇಟ್ ನಿಮ್ಗೆ ಗೊತ್ತಾಗುತ್ತೆ ಈ ಪ್ಯಾರಾಗ್ರಾಫ್ನಲ್ಲಿ ಏನಿದೆ ಅಂತ. ಆಮೇಲೆ ಆ ಪ್ಯಾರಾಗ್ರಾಫ್ ಓದೋದಕ್ಕೆ ಅಷ್ಟು ಟೈಮ್ ಹಿಡಿಯಲ್ಲ. ಪ್ಲಸ್ ಹಿಂಗೆ ಮಾಡೋದ್ರಿಂದ ನಿಮ್ಮದು ಲೈಕ್ ಫಾರ್ ಅ ಲಾಂಗ್ ಟರ್ಮ್ ನೀವು ಈ ಪಾಯಿಂಟ್ಸ್ನೆಲ್ಲ ನೆನ್ಪಿಟ್ಕೊಂಡಿರ್ತೀರ ಆ್ಯಂಡ್ ಆ ಕಾನ್ಸೆಪ್ಟ್ ಕೂಡ ನೀವು ಅಷ್ಟು ಬೇಗ ಮರೆಯಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಫ್ರೇಮ್ ಕ್ವೆಶ್ಚನ್ ಫ್ರಮ್ ದ ಪ್ಯಾರಾಗ್ರಾಫ್ಸ್. ಸೊ ಇವಾಗ ಪ್ಯಾರಾಗ್ರಾಫ್ ಲೈಕ್ ನೀವು ಆ ಚಾಪ್ಟರ್ನ ಗೋ ಥ್ರೂ ಮಾಡ್ತಾ ಇರ್ತೀರ, ಒನ್ ಪ್ಯಾರಾಗ್ರಾಫ್ ಮುಗಿಸ್ದಾಗಲೇ ಏನು ಮಾಡ್ತೀರಾ, ಸೈಡಲ್ಲಿ ಬಂದು ಪಾಯಿಂಟ್ಸ್ ಬರ್ಕೊತೀರಾ, ರೈಟ್. ಆಮೇಲೆ ಏನು ಮಾಡಿ ಅಂದರೆ ಆ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ನ ಆನ್ಸರಾಗಿ ಅನ್ಕೊಳ್ಳಿ. ಓಕೆ, ಯೂಸ್ ದಟ್ ಲೈಕ್ ಆನ್ಸರ್ ಬ್ಯಾಂಕ್. ಸೊ ನೀವು ಕ್ವೆಶ್ಚನ್ಸ್ ಫ್ರೇಮ್ ಮಾಡಿ ಆ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ಸಿಂದ. ಸೊ ಇವಾಗ ಏನಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ನಲ್ಲಿ ಯಾವುದೋ ಒಂದು ಟಾಪಿಕ್ ಮೇಲೆ ಎಕ್ಸ್ಪ್ಲೇನ್ ಮಾಡಿರ್ಬೋದು. ಏನಂದರೆ ಫಾರ್ ಎಕ್ಸಾಂಪಲ್ ಯಾವ್ದು ಎಕ್ಸಾಂಪಲ್ ಕೊಡಲಿ, ಇಟ್ ಕ್ಯಾನ್ ಬಿ ರೆಸ್ಪಿರೇಷನ್ ಬಗ್ಗೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇವಾಗ ರೆಸ್ಪಿರೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ನಲ್ಲಿ. ಸೊ ನೀವೇನು ಹೆಂಗೆ ಕ್ವೆಶ್ಚನ್ ಫ್ರೇಮ್ ಮಾಡಬೇಕು, ವಾಟ್ ಈಸ್ ರೆಸ್ಪಿರೇಷನ್, ವಾಟ್ ಆರ್ ದ ಟೈಪ್ಸ್ ಆಫ್ ರೆಸ್ಪಿರೇಷನ್, ಸೊ ವಾಟ್ ಈಸ್ ರೆಸ್ಪಿರೇಷನ್, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಟು ರಿಲೀಸ್ ಎನರ್ಜಿ. ಓಕೆ, ಸೊ ಆ ಪ್ಯಾರಾಗ್ರಾಫ್ನಲ್ಲಿ ಅದು ಎಕ್ಸ್ಪ್ಲೇನ್ ಮಾಡಿರ್ತಾರೆ, ರೈಟ್. ಅದ್ರಲ್ಲಿ ನೀವು ಇವನ್ ಹೈಲೈಟ್ ಮಾಡಿರ್ತೀರಾ ದಟ್ ಇಟ್ ಇಸ್ ಅ ಪ್ರಾಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂತ ನೀವು ಹೈಲೈಟ್ ಮಾಡಿರ್ತೀರಾ. ಆ್ಯಂಡ್ ಟೈಪ್ಸ್ ಆಫ್ ವಾಟ್ ಆರ್ ದ ಟೈಪ್ಸ್ ಆಫ್ ರೆಸ್ಪಿರೇಷನ್, 2 ಟೈಪ್ಸ್ ಇದಾವಲ್ಲ, ಏರೋಬಿಕ್ ರೆಸ್ಪಿರೇಷನ್ ಇದೆ, ಅನರೋಬಿಕ್ ರೆಸ್ಪಿರೇಷನ್ ಇದೆ. ಸೊ ಆ ಟೈಪ್ಸ್ನ ಕೂಡ ಹೈಲೈಟ್ ಮಾಡಿರ್ತೀರಾ, ರೈಟ್. ಸೊ ಇಲ್ಲಿ ಸಿಂಪಲ್ ವರ್ಡ್ಸಲ್ಲೂ ಸೈಡಲ್ಲೂ ಬರ್ಕೊಂಡಿರ್ತೀರಾ. ಪ್ಲಸ್ ಈ ಥರ ಕ್ವೆಶನ್ಸ್ ಕೂಡ ಫ್ರೇಮ್ ಮಾಡಿ. ಕ್ವೆಶನ್ ಫ್ರೇಮ್ ಮಾಡಿದಾಗ ಏನಾಗುತ್ತೆ, ಸೊ ನೀವು ಎವ್ರಿ ಟಾಪಿಕ್ ಓದಬೇಕಾದ್ರೆ ಲೈಕ್ ಒಂದ್ಸಲಿ ಓದಿದ್ಮೇಲೆ ಯು ಕ್ವೆಶ್ಚನ್ ಯುವರ್ ಸೆಲ್ಫ್. ಓಕೆ, ಆ್ಯಂಡ್ ಅದನ್ನು ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ ಕೇಸ್ ನೀವು ತಪ್ಪು ಮಾಡಿದ್ರು ಇಟ್ಸ್ ಓಕೆ, ಫೈನ್. ನೆಕ್ಸ್ಟ್ ಟೈಮ್ ನೀವು ಆ ತಪ್ಪು ರಿಪೀಟ್ ಮಾಡಲ್ಲ, ಯಾಕಂದರೆ ನಿಮಗೆ ಫಸ್ಟ್ ಟೈಮ್ ತಪ್ಪು ಮಾಡಿದ್ಮೇಲೆ ಅದನ್ನ ನೋಡ್ಕೊತೀರಾ, ಓಕೆ ಇಲ್ಲಿ ಇದು ತಪ್ಪು ಹೋಯ್ತು ಅಂದ್ಬಿಟ್ಟು ನೆಕ್ಸ್ಟ್ ನೀನು ಏನು ಮಾಡ್ಕೊಂತ ಕರೆಕ್ಟ್ ಮಾಡ್ಕೊಂಡಿರ್ತೀಯ. ಸೊ ಒಂದ್ಸಲಿ ಆ ತಪ್ಪು ಆಗಿರೋದನ್ನ ಕರೆಕ್ಟ್ ಮಾಡಿರ್ತಿಲ್ಲ, ಅದನ್ನು ನೀನು ಲಾಂಗ್ ಟರ್ಮ್ ನೆನಪಿರುತ್ತೆ, ಮತ್ತೆ ತಪ್ಪು ಮಾಡೋಕ್ಕಾಗಲ್ಲ. ಓಕೆ, ಸೊ ಈ ಥರ ಪ್ಯಾರಾಗ್ರಾಫಿಂದ ಏನು ಮಾಡಬೇಕು, ಕ್ವೆಶನ್ಸ್ನ ಫ್ರೇಮ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಒಂದೊಂದು ಪ್ಯಾರಾಗ್ರಾಫಿಂದನೂ ಲೈಕ್ ಒಂದೊಂದು ಟಾಪಿಕಿಂದನೂ ನೀವು ಕ್ವೆಶನ್ ಫ್ರೇಮ್ ಮಾಡ್ಕೊಂಡು ಹೋಗ್ತಾ ಇರ್ತೀರಲ್ಲ, ಸೊ ದಟ್ ನೀವು ಡೈರೆಕ್ಟ್ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಆ್ಯಂಡ್ ಡೈರೆಕ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗೂ. ಸೊ ಹಿಂಗೆಲ್ಲ ಮಾಡೋದಕ್ಕೆ ಕಾನ್ಸೆಪ್ಟ್ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಓಕೆ, ಸೊ ನೀವು ಒಂದ್ಸಲಿ NCERT ಬುಕ್ನ ಹಿಂಗೆ ಓದಿದ್ಮೇಲೆ ನಿಮಗೆ ಬೇರೆ ಗೈಡ್ಸ್ ಬೇಕಾಗಲ್ಲ. ಓಕೆನಾ. ಸೊ ಇವಾಗ ಬಂದು ಫಸ್ಟ್ ಏನು, ಒಂದ್ಸಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ ಲೈನ್, ಅದಾದ್ಮೇಲೆ ಏನು ಮಾಡ್ತೀರಾ, ಯು ವಿಲ್ ಗೋ ಥ್ರೂ, ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೈಲೈಟ್ ಮಾಡ್ತೀರಾ, ಸೈಡ್ನಲ್ಲಿ ಕೂಡ ಬರ್ಕೊಂಡಿರ್ತೀರಾ. ಮತ್ತು ಇನ್ನೊಂದು ಇದೇನು ಫ್ರೇಮ್ ಕ್ವೆಶನ್ಸ್, ನೀವು ಕ್ವೆಶನ್ಸ್ ಬಂದು ಫ್ರೇಮ್ ಮಾಡ್ತೀರಾ ಇನ್ನೊಂದು ಸ್ಟೆಪ್. ಸೊ ದಟ್ ನಿಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಲೈಕ್ ಒಳ್ಳೆ ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ. ಸೊ ಕ್ಲಾರಿಟಿ ಇರುತ್ತೆ ಟಾಪಿಕ್ನಲ್ಲಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಕವರ್ ಎವ್ರಿ ಆ್ಯಕ್ಟಿವಿಟೀಸ್. ಒಂದೊಂದು ಟಾಪಿಕ್ ಆದಮೇಲೆ ಆ್ಯಕ್ಟಿವಿಟೀಸ್ ಕೊಟ್ಟಿರ್ತಾರಲ್ಲ, ಆ ಆ್ಯಕ್ಟಿವಿಟೀಸ್ ಕೆಳಗಡೆ ಕ್ವೆಶನ್ಸ್ ಇರುತ್ತೆ. ಸೊ ನೀವು ಆ ಆ್ಯಕ್ಟಿವಿಟೀಸ್ನ ಐದರ್ ಸ್ಕೂಲಲ್ಲಿ ಮಾಡಿದರೆ ಸ್ಕೂಲಲ್ಲಿ ಲೈಕ್ ನೋಡಿ ಆ ಡೆಮಾನ್ಸ್ಟ್ರೇಷನ್ ಹೆಂಗೆ ನಡೆಯುತ್ತೆ ಅಂತ. ಇನ್ ಕೇಸ್ ಅವ್ರು ಮಾಡಲ್ವಾ, ಇಟ್ಸ್ ಓಕೆ, ಫೈನ್. ಈ ಕಡೆ ಯೂಟ್ಯೂಬಲ್ಲಿ ಎಷ್ಟೊಂದು ಇದ್ದಾವೆ, ನಮ್ಮ ಚಾನಲಲ್ಲೂ ನಾವು ಆಗ್ತೀವಿ. ಬೇಕಾದ್ರೆ ನೀವು ಹೇಳಿ ನಿಮ್ಗೆ ಏನಾದ್ರು ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ದಟ್ ಈ ಥರ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿ ಅಂತ. ವಿಲ್ ಟ್ರೈ ಟು ಡೂ ದ್ಯಾಟ್. ಓಕೆ, ಸೊ ಏನು ಮಾಡಿ ಆ ಡೆಮಾನ್ಸ್ಟ್ರೇಷನ್ ನೋಡಿ, ಆಮೇಲೆ ಏನು ಮಾಡಿ ಅಲ್ಲಿ ಕ್ವೆಶನ್ಸ್ ಇದೆಯಲ್ಲ ಅದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೀವು ಈ ಟಾಪಿಕ್ ಕವರ್ ಮಾಡಿದ್ಮೇಲೆ ಈ ಡೆಮಾನ್ಸ್ಟ್ರೇಷನ್ ಅದೆಲ್ಲ ನೋಡಿದ್ಮೇಲೆ ಈ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಾವಲ್ಲ ಅದು ಮಾಡಿದ್ಮೇಲೆ ನಿಮಗೆ ಈ ಪರ್ಟಿಕ್ಯುಲರ್ ಟಾಪಿಕ್ ಬಂದು ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಎಲ್ಲಿ ಅಪ್ಲೈ ಆಗುತ್ತೆ ಅಂತ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ದಟ್ ನಿಮಗೆ
ನೆಕ್ಸ್ಟ್ ಟೈಮ್ ನೀವು ಅದು ಥಿಂಗ್ ಇನ್ ಕೇಸ್ ನೀವು ನಿಮ್ಮ ಸರೌಂಡಿಂಗ್ನಲ್ಲಿ ಅದು ನಡೀತಾರೆ ಇಮಿಡಿಯೇಟ್ ಗೊತ್ತಾಗುತ್ತೆ, ಓಕೆ ಇದು ಬಂದು ಆ ಪ್ರಾಸೆಸ್, ಪರ್ಟಿಕ್ಯುಲರ್ ಪ್ರಾಸೆಸ್ ಹಾಗೆ ಅಂತ ನೋಡ್ತೀರಾ. ಸೊ ಏನಾಗುತ್ತೆ, ನೀವು ಸಬ್ಜೆಕ್ಟ್ನು ಹಾಗೆ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ್ಯಂಡ್ ನಿಮಗೆ ಕ್ಲಾರಿಟಿನೂ ಸಿಗುತ್ತೆ ಆ ಟಾಪಿಕ್ ಮೇಲೆ. ಪ್ಲಸ್ ನೀವು ಅಷ್ಟು ಬೇಗ ಮರೆಯಲ್ಲ, ಇದು ಲಾಂಗ್ ಟರ್ಮ್ ನೆನಪಿರುತ್ತೆ, ಹಾಗೆ ನಿಮ್ಮ ಫೌಂಡೇಶನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ. ಆಮೇಲೆ ಫೈನಲ್ ಸ್ಟೆಪ್ ಏನಪ್ಪ ಅಂದರೆ ನೆವರ್ ಮಿಸ್ ಸಮ್ಮರಿ. ಸ್ಟಾರ್ಟಿಂಗ್ ಕೂಡ ಕೆಲವೊಬ್ರು ಸಮ್ಮರಿ ಓದಿರ್ತೀರ, ಕೊನೆಗೂ ಕೂಡ ಸಮ್ಮರಿ ಓದಿ. ಏನಕ್ಕೆ ಒಂದ್ಸಲಿ ಚೆಕ್ ಮಾಡಿ, ಚೆಕ್ ಲಿಸ್ಟ್ ಥರ ಇಟ್ಕೊಳ್ಳಿ, ಸೊ ದಟ್ ಈ ಟಾಪಿಕ್ಸ್ ಎಲ್ಲ ಕವರ್ ಆಗಿದೆಯಾ. ಇಲ್ಲಾಂದರೆ ಆ ಟಾಪಿಕ್ ಆ ಸಮ್ಮರಿನಲ್ಲಿ ಆ ಪಾಯಿಂಟ್ ಓದಿದ್ಮೇಲೆ ಜಸ್ಟ್ ಟ್ರೈ ಟು ರೀಕಾಲ್, ಓಕೆ ಈ ಟಾಪಿಕ್ನಲ್ಲಿ ಏನಿತ್ತು, ಆ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ನಲ್ಲಿ ಏನಿತ್ತು ಹಾಗೆ. ಸೊ ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಯು ವಿಲ್ ಬಿ ಪ್ರಿಪೇರಿಂಗ್ ಯೋರ್ ಸೆಲ್ಫ್ ಫಾರ್ ದ ಬೋರ್ಡ್ ಎಕ್ಸಾಮ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್, ಬಿಕಾಸ್ ನಿಮ್ಮ ಫೌಂಡೇಶನ್ ಬಂದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಪ್ಲಸ್ ಒಂದ್ಸಲಿ NCERT ಬುಕ್ ಹಿಂಗೆ ಹೋದ್ಮೇಲೆ ನಿಮಗೆ ಬೇರೆ ರೆಫರೆನ್ಸ್ ಬುಕ್ ಬೇಡವೇ ಬೇಡ. ಓಕೆ, ನೀವು ಬಂದು ಹಂಗೆ ಬೇಕು ಅಂದ್ರೂ ಯು ಕ್ಯಾನ್ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಅದಕ್ಕೆ ಬೇಕಾದ್ರೆ ನೀವು ಕ್ವೆಶ್ಚನ್ ಬ್ಯಾಂಕ್ಸ್ ತೊಗೊಬೋದು. ಪ್ಲಸ್ ನಿಮಗೋಸ್ಕರ ನಾವು ಕ್ವೆಶ್ಚನ್ ಸೀರೀಸ್ ಕೂಡ ಲೈಕ್ ಮಾಡೋಣ ಅಂತ ಇದ್ದೀವಿ, ನೋಡೋಣ. ಸೊ ಸೊ ಏನಂದರೆ ಈ ಥರ NCERT ಪ್ರಿಪೇರ್ ಆದಮೇಲೆ ನಿಮ್ಗೆ ಬೇರೆ ಗೈಡ್, ಬೇರೆ ರೆಫರೆನ್ಸ್ ಬುಕ್ ಯಾವುದೂ ಬೇಡ. ಸೊ ಹಿಂಗೆ ಮಾಡೋದ್ರಿಂದ ಇದು ಇಂಟ್ರೆಸ್ಟಿಂಗು ಆಗುತ್ತೆ. ಪ್ಲಸ್ ನೆಕ್ಸ್ಟ್ ರಿವಿಷನ್ ಮಾಡ್ತಾ ಮಾಡ್ತಾ ಇದು ಸ್ಟೆಪ್ಸ್ ಎಲ್ಲ ಒಂದೇ ಸಲ ಮಾಡಿ ಮುಚ್ಚಿಟ್ಬಿಡೋದಲ್ಲ, ಪದೇ ಪದೇ ರಿವೈಸ್ ಮಾಡ್ತಾ ಇರಬೇಕು. ಓಕೆ, ಸೊ ರಿವಿಷನ್ ಕೂಡ ನಡೀತಾ ಇರಬೇಕು. ಸೊ ಏನಾಗುತ್ತೆ, ನೀವು ಆ ಕಾನ್ಸೆಪ್ಟ್ ಬಂದು ನೆನಪಿರುತ್ತೆ, ಅಷ್ಟು ಬೇಗ ಮರೆಯಲ್ಲ. ಸೊ ಈ ಥರ ಫಾಲೋ ಮಾಡಿ ನೋಡಿ. ಆ್ಯಂಡ್ ಯಾವ ಸ್ಟೂಡೆಂಟ್ಸ್ ಆಲ್ರೆಡಿ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಐ ನೋ ಯು ವಿಲ್ ಡೂ ವೆಲ್. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.